ಅಂದ್ರೆ ನನ್ನ ಸಿನಿಮಾ ಬಿಡುಗಡೆ ಆದ್ಮೇಲೆ ದಯವಿಟ್ಟು ನನಗೊಂದು ಸಣ್ಣ ಪತ್ರ ಬರೀರಿ. ಅಂದ್ರೆ ಸುಮ್ಮನೆ ಉಪಚಾರಕ್ಕಲ್ಲ, ಏನ್ ಇಷ್ಟ ಆಯ್ತು ತಿನ್ನ, ಏನ್ ಇಷ್ಟ ಆಗ್ಲಿಲ್ಲ ಅಂತ ಒತ್ತು ಬರೋದು. ನನ್ನನ್ನು ದಯವಿಟ್ಟು ತಿದ್ದುಪಡಿಸಿ. ಇದು ರಾಜ್ಯೋತ್ಸವದ 100 ದಿನ 100 ಜನ ಕನ್ನಡಿಗರು ಸಿರೀಸ್ನ ದಿನ 12. ಈ ಅಭಿಮಾನಿಗಳ ನಟ ನಾಗರಕಟ್ಟೆ ಶಂಕರ ಉರ್ಫ್ ಶಂಕರ್ ನಾಗ್ ಅಂತ. ಬೆಂಗಳೂರಿಗೆ 80ರ ದಶಕದಲ್ಲಿಯೇ ಮೆಟ್ರೋ ಕನಸು, ನಂದಿಬೆಟ್ಟಕ್ಕೆ ರೋಪ್ವೇ, ಕರ್ನಾಟಕದ ಬಡ ಜನರಿಗೆ ಕೇವಲ 8 ದಿನಗಳಲ್ಲಿ ನಿರ್ಮಾಣ ಆಗಬಲ್ಲ ಸುಸಜ್ಜಿತ ಮನೆಗಳ ಯೋಜನೆ, ಕನ್ನಡದ ರಂಗಕಲೆ ಉಳಿವಿಗೆ ಮಾದರಿ ರಂಗಮಂದಿರ ಎಲ್ಲ ಶಂಕರಣ್ಣನ ಕನಸಾಗಿತ್ತು. ಅಭಿಮಾನಿಗಳ ಆಟೋ ರಾಜ ಬದುಕಿದ್ದು 36 ವರ್ಷ, ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದು ಕೇವಲ 13 ವರ್ಷ. ಇಷ್ಟು ವರ್ಷಗಳಲ್ಲಿ ಅವರು 94 ಸಿನಿಮಾಗಳಲ್ಲಿ ಅಭಿನಯಿಸಿ 10 ಪ್ರಾಜೆಕ್ಟ್ಗಳಿಗೆ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಕೇವಲ 11 ವರ್ಷದಲ್ಲಿ ಇಂತಹ ದೊಡ್ಡ ಸಾಧನೆ ನಿಜಕ್ಕೂ ಆಶ್ಚರ್ಯ. ಆಡಿಯೋ ರೆಕಾರ್ಡಿಂಗ್ ಮತ್ತು ಡಬ್ಬಿಂಗ್ ವಿಚಾರವಾಗಿ ಆಗಬೇಕಾದ ಕೆಲಸಗಳಿಗೆ ಅವರು ತಮ್ಮ ಸ್ನೇಹಿತರಿಂದ ಸಹಾಯ ಪಡೆದು ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ರೆಕಾರ್ಡಿಂಗ್ ಸ್ಟುಡಿಯೋ ಅನ್ನ ಸ್ಥಾಪಿಸಿದ್ರು. ಮಾಹಿತಿ ತಂತ್ರಜ್ಞಾನದಲ್ಲಿ ವೇಗವಾಗಿ ಬೆಳೆಯುತ್ತಿರುವ ಕರ್ನಾಟಕಕ್ಕೆ ಶಂಕರನ ಸೇವೆ ಇನ್ನೂ ಬಾಕಿ ಇತ್ತು. ಆದ್ರೆ ವಿಧಿ ಅವರನ್ನ ಕನ್ನಡಿಗರಿಂದ ಬಹುಬೇಗ ದೂರ ಮಾಡಿತ್ತು. ಇಂಥ ಶಂಕರನ ನಮ್ಮ ನಾಡಿನಲ್ಲಿ ಹುಟ್ಟಿದ್ದು ನಮ್ಮ ಹೆಮ್ಮೆ. ಸಮಯ ಇಷ್ಟು ಬೇಗ ಕಳೆದೋಯ್ತಲ್ಲ ಅಂತ ದುಃಖನೂ ಆಗ್ತಾ ಇದೆ. ಆದ್ರೆ ಏನ್ ಮಾಡೋದು ಹೇಳಿ, ಆಲ್ ಗುಡ್ ಥಿಂಗ್ಸ್ ಮಸ್ಟ್ ಕಮ್ ಟು ಎನ್ ಹೇಳ್ತಾರಲ್ಲ ಹಾಗೆ. ಆದ್ರೆ ದಯವಿಟ್ಟು ನನ್ನನ್ನು ಸ್ವೀಕರಿಸಿ, ಯಾಕಂದ್ರೆ ಬೇರೆ ದಾರಿನೇ ಇಲ್ಲ.